ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅನ್ನುವಂಥ ಒಂದು ಕಾರ್ಯಾಚರಣೆಗಳನ್ನ ನೋಡಿದ್ವಿ. ನಂತರದಲ್ಲಿ ಇಂಡೋಪಾಕ್ ಗಡಿಯಲ್ಲಿ ಕೆಲವು ಘರ್ಷಣೆಗಳಾಗಿತ್ತು. ನಂತರ ಆಪರೇಷನ್ ಮೇಘದೂತ್ ಅನ್ನೋದನ್ನ ನೋಡಿದ್ವಿ. ಆಪರೇಷನ್ ವಿಜಯ್ ಕಾರ್ಗಿಲ್ ಯುದ್ಧವನ್ನ ನೋಡಿದ್ವಿ. ಆಪರೇಷನ್ ರಕ್ಷಕ್ ಅನ್ನೋದನ್ನ ನೋಡಿದ್ವಿ. ಇಂಥ ಅನೇಕ ಕಾರ್ಯಚಟುವಟಿಕೆಗಳಿಗೆ ಭಾರತ ಸಾಕ್ಷಿಯಾಗಿದೆ. ಆದರೆ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇರುವ ಅತಿಥಿ ಈ ಎಲ್ಲ ಕಾರ್ಯಾಚರಣೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಈ ಅನುಭವ ಇವತ್ತು ನಮಗೆ ಒಬ್ಬ ವ್ಯಕ್ತಿಯಿಂದ ಸಿಗೋದು ಬಹಳ ಅಪರೂಪ. ಹಾಗೆ ಅಪರೂಪವಾಗಿರುವಂತಹ ಅನುಭವಗಳನ್ನ ಈಗ ನಮ್ಮೊಂದಿಗೆ ಹಂಚಿಕೊಳ್ತಾರೆ ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಈಗ ನಾನು ನಮ್ಮ ಶ್ರೋತೃಗಳಿಗೆ ಹೇಳ್ತಾ ಇದ್ದೆ, ನೀವು ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ರಿ ಅಂತ. ಆಗ ಭಾರತದ ಎದುರಿಗೆ ಸಾಕಷ್ಟು ದೊಡ್ಡ ಸವಾಲುಗಳಿದ್ವು. ಅದು ಪಂಜಾಬ್ನಿಂದ ಆಗಿರಬಹುದು, ಅಥವಾ ಕಾಶ್ಮೀರದಿಂದ ಆಗಿರಬಹುದು, ಅಸ್ಸಾಂ ಗಡಿಯಿಂದ ಆಗಿರಬಹುದು. ಹೀಗೆ ಬೇರೆ ಬೇರೆ ಗಡಿಗಳಿಂದ ನಮಗೆ ಪಾಕಿಸ್ತಾನ, ಚೀನಾ, ಬೇರೆ ಬೇರೆ ರಾಷ್ಟ್ರಗಳಿಂದ ತೊಂದರೆಗಳಾಗ್ತಾ ಇತ್ತು. ಆದರೆ ಭಾರತದ ಒಳಗೇನೆ ನಮಗೆ ಸಮಸ್ಯೆ ಕಂಡು ಬಂದಿದ್ದು 1984ರ ಹೊತ್ತಿಗೆ. ಆಗ ನೀವು ಅಷ್ಟೇ ಸೈನ್ಯವನ್ನ ಸೇರಿದ್ರಿ. ಆಪರೇಷನ್ ಬ್ಲೂ ಸ್ಟಾರ್ ಅನ್ನೋದು ಭಾರತೀಯರು ಮರೀಲಿಕ್ಕೆ ಸಾಧ್ಯವೇ ಆಗದೇ ಇರುವಂತಹ ಒಂದು ದೊಡ್ಡ ಸೈನ್ಯ ಕಾರ್ಯಾಚರಣೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಅಲ್ಲಿ ಹೇಗಿತ್ತು? ಅಲ್ಲಿ ನೀವು ಆ ಹೊತ್ತಿನಲ್ಲಿ ಏನೇನನ್ನ ನೋಡ್ತಾ ಇದ್ರಿ ಹೇಳಿ. ಮೊದಲದಾಗಿ ನಾನು ಮುಂಚೆ ಹೇಳಿದಾಗೆ ಈ ಆಪರೇಷನ್ ಬ್ಲೂ ಸ್ಟಾರ್ಗೆ ಅದರದ ಹಿನ್ನೆಲೆ ಏನು ಅಂತೇಳಿ ನಾವು ಫಸ್ಟ್ಗೆ ತಿಳ್ಕೋಬೇಕು. ಕೆಲವಾರು ಉಗ್ರ ಸಂಘಟನೆಗಳು ಅವರು ಪಂಜಾಬನ್ನು ಕಂಪ್ಲೀಟ್ ಉಗ್ರವಾದಿತ್ವ ಕೈಯಲ್ಲಿ ಇಟ್ಕೊಳ್ಬೇಕಂತೇಳಿ ಅವರ ಒಂದು ಉದ್ದೇಶ ಇತ್ತು. ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅದರ ಬಗ್ಗೆ ಬಹಳ ಕಠಿಣ ಕ್ರಮ ತೆಗೆದುಕೊಂಡ್ರು. ಆವಾಗ ನೀವು ಓದಿರಬಹುದು ಬಹುಶಃ P.S. ಗಿಲ್ ಅಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಪಂಜಾಬಿಂದು, ಅವರೇ ಮೇನ್ ರೋಲ್ ಆಗಿ ಇದು ಮಾಡಿದರು. ಬಟ್ ಯಾವಾಗ ಪೊಲೀಸರಿಂದ ಕೈ ತಪ್ಪಿ ಹೋಗ್ತಾ ಇತ್ತು, ನಮ್ಮ ಮಿಲಿಟರಿ ಆರ್ಮಿ ಎಂಟ್ರ್ ಆಯಿತು. ಆರ್ಮಿ ಎಂಟ್ರ್ ಆದರೆ ಬಹಳಷ್ಟು ಪ್ರಾಬ್ಲಮ್ಸ್ ಆಗಿತ್ತು. ಅಲ್ಲಿ ಪ್ರಾಬ್ಲಮ್ಸ್ ಏನಾಗಿತ್ತು ಅಂತ ಹೇಳಿದರೆ, ಉಗ್ರವಾದಿಗಳೇನೋ ಒಳಗಿದ್ದಾರೆ, ಕೆಲವಾರು ನಿವೃತ್ತ ಸೇನಾಧಿಕಾರಿಗಳು ದೊಡ್ಡ ದೊಡ್ಡ ಜನಗಳೆಲ್ಲ ಹೋಗಿ ಅದನ್ನು ಫೋರ್ಟಿಫಿಕೇಶನ್ ಚೆನ್ನಾಗಿ ಮಾಡಿಬಿಟ್ಟು ಯಾರನ್ನು ಒಳಗೆ ಬಿಡದೆ ಗೋಲ್ಡನ್ ಟೆಂಪಲನ್ನು ಕಂಪ್ಲೀಟ್ ವಶದಲ್ಲಿತ್ತು. ಯಾವ ಯಾತ್ರಾರ್ಥಿಗಳು ಹೋಗಾಗದಂಗೆ ಏನು ಮಾಡ್ದಂಗೆ ನಿಜವಾಗಲೂ ಬಹಳ ಒಂದು ಕಠಿಣವಾದ ಪರಿಸ್ಥಿತಿ ಇತ್ತು. ಆವಾಗ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಪರೇಷನ್ ಬ್ಲೂ ಸ್ಟಾರ್ ಘೋಷಣೆ ಮಾಡಿದಾಗ ನಮ್ಮ ಸೇನೆ ಒಳಗೆ ಹೋಯಿತು. ಸೇನೆ ಒಳಗೆ ಹೋದರೂ ಸಹ ಅಲ್ಲಿ ಮೆಟ್ಲತ್ತಿ ಒಳಗೆ ಹೋಗಬೇಕು. ಮೆಟ್ಲತ್ತಿ ಒಳಗೆ ಹೋಗಬೇಕಾದ್ರೆ ಶೂ ಬಿಚ್ಚಿ ಹೋಗಬೇಕು. ಶೂ ಬಿಚ್ಚಿ ನಮ್ಮ ಕೆಲವು ಮಡ್ರಾಸ್ ರೆಜಿಮೆಂಟ್ಸ್ಗಳು ಅವ್ರು ಒಳಗೆ ಹೋಗ್ತಾ ಇದ್ರು. ಮೆಟ್ಲುಗಳಲ್ಲಿ ಒಳಗೆ ತೂತುಗಳನ್ನು ಮಾಡಿಟ್ಟಿದ್ರು. ಆ ತೂತುಗಳಲ್ಲಿ ಬ್ಯಾರಲ್ ಹಾಕಿಬಿಟ್ಟಿದ್ರು, ರೈಫಲ್ ಬ್ಯಾರಲ್ಗಳು. ನಮ್ಮ ಜನಗಳು ಯಾವಾಗ ಮೇಲೆ ಹತ್ತಾ ಇದ್ದಾರೆ ಅಲ್ಲಿಂದ ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ಮೇಲಿನ ಗ್ರೆನೇಡ್ಸ್ ಬಿಸಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ತುಂಬಾ ಒಂದು ಒಂಥರ ಯುದ್ಧ ಟೈಪ್ ನಡೆಯಿತು. ಆವಾಗ ಆದಷ್ಟು ಜನಗಳು ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ ತುಂಬಾ ಕ್ಯಾಜುಲಿಟಿ ಆಯಿತು. ಅದರ ಮಧ್ಯದಲ್ಲಿ ಈವನ್ ನಾವು ಗೋಲ್ಡನ್ ಟೆಂಪಲನ್ನು ಏನು ಮಾಡೋದು ಬೇಡ, ನಾವು ಏನು ಮಾಡುವ ಅಂತ ಹೇಳಿದ್ರೆ ಏರ್ ಆಪರೇಷನ್ ಮಾಡೋಣ. ಏರ್ ಆಪರೇಷನ್ ಅಂತ ಹೇಳಿದ್ರೆ ಪ್ಯಾರಾಚೂಟಿಂದ ಗೋಲ್ಡನ್ ಟೆಂಪಲ್ಗಳಿಗೆ ಇಳಿದು ಒಳಗಿನ ಉಗ್ರವಾದಿಗಳನ್ನು ನಾವು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದರು. ಆಮೇಲೆ ಎಂಟರ್ ಆದರು. ಎಂಟರ್ ಆಗಿ ಇನ್ನೂ ಒಳಗೆ ಹೋದರು. ಅಲ್ಲಿ ನುಗ್ಗಿ ಒಳಗೆ ಹೋಗ್ತಾ ಇದ್ದಂಗೆ ಆ ರೂಮ್ಸ್ಗಳನ್ನ ಕ್ಲಿಯರ್ ಮಾಡಬೇಕಾಗಿತ್ತು.
ಒಂದೊಂದು ರೂಮ್ಗಳಲ್ಲಿ ಫೈಟಿಂಗ್ ಶುರುವಾಗಿತ್ತು. ಫೈಟಿಂಗ್ ಶುರುವಾದ ಮೇಲೆ ಬಿಂದರ್ನೆವಾಲ ಒಳಗಿದ್ದ, ಆಪರೇಷನ್ ನಡೀತಾ ಇತ್ತು. ಕೊನೆಗೆ ಲಾಸ್ಟ್ಗೆ ಏನಾಯ್ತು, ಆದಷ್ಟು ಅನೌನ್ಸ್ಮೆಂಟ್ ಮಾಡಿ ಆಯ್ತು, ಎಲ್ಲ ಮಾಡಿ ಆಯ್ತು, ಹೊರಗೆ ಬರಲಿಲ್ಲ, ಗೋಲ್ಡನ್ ಟೆಂಪಲ್ ಒಳಗಿದ್ದ. ಸೊ ಫೈನಲಿ ವಿಜಯಂತ ಟ್ಯಾಂಕ್ ಇಂದ ಒಂದು ರೌಂಡ್ ಫೈರ್ ಆಯ್ತು, ಹೊಡೆದು ಮಿಷನ್ಗಳೆಲ್ಲ ಫೈರ್ ಮಾಡಿ ನೋಡಿದಾಗ ಆವಾಗ ತಾನೇ ಹೊರಗೆ ಉಗ್ರವಾದಿಗಳು ಸ್ವಲ್ಪ ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಕೆಲವರನ್ನು ಕ್ಯಾಪ್ಚರ್ ಮಾಡಿದ್ರು, ಕೆಲವರನ್ನ ಸಾಯಿಸಿದ್ರು. ಈ ರೀತಿ ದೊಡ್ಡ ಆಪರೇಷನ್ ನಡೀತು. ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಯಾವಾಗ ಖತಮ ಆಯ್ತು, ಬಿಂದರ್ನೆವಾಲನ್ನ ಕೊಂದ್ಬಿಟ್ವಿ. ಕೊಂದ ನಂತರ ಅದು ಖಾಲಿ ಮಾಡಿಸಿ ಕೊನೆಗೆ ನಮ್ಮ ಸರ್ಕಾರ, ಆರ್ಮಿ ಎಲ್ಲ ಸೇರಿಕೊಂಡು ಅಮೃತ ಮಂದಿರವನ್ನ, ಗೋಲ್ಡನ್ ಟೆಂಪಲ್ ಅನ್ನ ಪುನರ್ ನಿರ್ಮಾಣ ಮಾಡಿದ್ರು. ಎಲ್ಲ ಅದನ್ನು ಅಲ್ಲೆಲ್ಲಿ ಗುಂಡುಗಳು ಬಿದ್ದಿತ್ತು, ಸ್ವಚ್ಛತೆ ಮಾಡಿ ಮತ್ತೆ ಅದನ್ನ ಪ್ರಾಪರ್ ಟೈಪ್ ಪೂಜೆಗೆ ಅರ್ಹವಾಗಿ ಮಾಡುವಂತಹ ಕೆಲಸನ ಮಾಡಿದರು. ಇದನ್ನ ನಾನು ಮರೀಲಿಕ್ಕೆ ಆಗೋದಿಲ್ಲ. ನಾನು ಅವಾಗ ಕ್ಯಾಪ್ಟನ್, ನಾನು ಮದುವೆ ಆಗಿರ್ಲಿಲ್ಲ, ಬ್ಯಾಚುಲರ್ ಆಗಿದ್ದೆ. ನನಗೆ ಬಹಳ ಒಂದು ದುಃಖನೂ ಆಗ್ತಿತ್ತು. ನನ್ನ ಜೊತೆಯಲ್ಲಿ ಅದು ಹೊರಗಿನ ಶತ್ರುಗಳಲ್ಲ, ಅವರು ಒಳಗಿನವರು. ಆಸ್ ಎ ಆರ್ಮಿ ಆಫೀಸರ್ ನನ್ನ ಒಂದು ಅನುಭವಗಳನ್ನ. ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಹೊತ್ತಿಗೆ ನೀವು ಸೈನ್ಯವನ್ನ ಸೇರಿ ಒಂದು 2 ವರ್ಷ ಆಗಿತ್ತು. ಯಾಕೆಂದ್ರೆ ನೀವು 82ರಲ್ಲಿ ಡೆಹ್ರಾಡೂನ್ ಮಿಲಿಟರಿ ಅಕಾಡೆಮಿಯಿಂದ ಹೊರಗಡೆ ಬಂದಿದ್ರಿ ಅಷ್ಟೇ. ಅಲ್ಲಿಗೆ ಬಂದ ತಕ್ಷಣ ನಿಮಗೆ ಪೋಸ್ಟಿಂಗ್ ಎಲ್ಲಾಯ್ತು? ಬಂದ ತಕ್ಷಣ ಫಸ್ಟ್ ನನಗೆ ನಿಜವಾಗ್ಲೂ ಹೇಳೋದಾದ್ರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಹೇಳಲಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಹೇಳಿ. ಅಲ್ಲಿ ಹೇಳೋದು ಇಲ್ಲ ಯಾವ ಲೊಕೇಶನ್ಗೆ ಹೋಗ್ತಾ ಇದೀವಿ ಅಂತ. ಜನರಲಿ ಹೇಳಿದ್ರು, ನೀನು ಚಂಡೀಗಢ ಅನ್ನೋ ಜಾಗಕ್ಕೆ ಹೋಗಿ ರಿಪೋರ್ಟ್ ಮಾಡು, ಅಲ್ಲಿ ಟ್ರಾನ್ಸಿಟ್ ಕ್ಯಾಂಪ್ ಅಂತ ಇರ್ತದೆ ಅಂತ. ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ರೆ ನಾನು ಚಂಡೀಗಢ ಪೋಸ್ಟಿಂಗ್ ಆಗಿದೆ ಅಂತ. ಅವಾಗ ನನ್ನ ತಂಗಿರು ಹೇಳ್ತಾರೆ, ಅಲ್ಲಿ ಚಂಡೀಗಢದಲ್ಲಿ ಒಳ್ಳೆ ಒಳ್ಳೆ ಸ್ವೆಟರ್ಗಳು ಬರ್ತದೆ, ಅದೆಲ್ಲ ತಗೊಂಡು ಬಾ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೊ ಸೀರೆಗಳು ಅದೆಲ್ಲ ತರ ಸಿಗುತ್ತೆ ಅಂತ. ನಾನು ಚಂಡೀಗಢಿಗೆ ಒಳಗೆ ಹೋಗಿದ ಕೂಡಲೇ ಅವರು ಮೆಸ್ ಹವಲ್ದಾರ್ ಹೇಳ್ತಾನೆ, साहब आपने 4 बजे सुबह तैयार होकर खड़े हो जाना. मतलब कहाँ जाना है? तो आप एरोप्लेन में. हाँ ಏರೋಪ್ಲೇನ್? ನಾನು ಮೂಡಿಗೆರೆಯವನು, ಏರೋಪ್ಲೇನೇ ನೋಡಿಲ್ಲದವನು. ನಾನು ಏರೋಪ್ಲೇನ್ಗೆ ಹೋಗ್ಬೇಕಂತ ಅದು ಬೇರೆ ಖುಷಿ ಬೇರೆ. ಓಕೆ, 4 ಗಂಟೆಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದರೆ ಒಂದು ದೊಡ್ಡ ಏರೋಪ್ಲೇನ್. ಆ ದೊಡ್ಡ ಏರೋಪ್ಲೇನ್ ಎಲ್ಲ ಸಾಮಾನುಗಳು ಎಲ್ಲ ತುಂಬುತ್ತಾ ಇದ್ದಾರೆ. ಮತ್ತೆ ನಾವು ಕೇಳಲಿಕ್ಕೆ ಅಷ್ಟು ಧೈರ್ಯನೂ ಆಗಲಿಲ್ಲ. ಎಲ್ಲರ ಜೊತೆ ನಾವು, ನಾನು ಫಸ್ಟ್ ಸ್ಕೂಲಲ್ಲಿ ಹೋಗಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಗಗನಸಖಿ ಬರ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಹಾಗೆ ಹೀಗೆ ಅಂತಾರೆ. ಯಾವ ಗಗನಸಖಿ ಇಲ್ಲ, ಎಲ್ಲ ಒದ್ದು ನಮ್ಗೆ ಜೋರು ಮಾಡಿ ಒಳಗೆ ಕಳಿಸಿದ್ರು. ಒಳಗೆ ಹೋಗಿ ನಿಂತು ನೋಡ್ತೇವೆ, ಹೋಗಿ ಬೇರೆ ಏರೋಪ್ಲೇನ್ಗಳಲ್ಲಿ ಮೇಲೆ ಕೆಳಗೆ ಎಲ್ಲ ಹಿಮಾಲಯಗಳ ಮೇಲೆ ಹೋಗ್ತಾ ಇದೆ. ಅದು ಹೋಗಿದ್ದು ಲದಾಖಿಗೆ. ಅಲ್ಲಿ ಹೋಗಿ ನಾವು ಡಿಸೆಂಬರ್ ಅಲ್ಲಿ ಪಾಸ್ ಔಟ್ ಆಗಿರೋದ್ರಿಂದ ಅಲ್ಲಿಗೆ ಹಿಮ ಜನಗಳೆಲ್ಲ ವಿರಳವಾಗಿತ್ತು, ಬಹಳ ಕಡಿಮೆ. ಎಲ್ಲಿ ನೋಡಿದ್ರು ಬಿಳಿ ಇದೆ. ಇದನ್ನೆಲ್ಲ ನಾನು ನಮ್ಮ ಗುರುಗಳಾದ KP ಪೂರ್ಣಚಂದ್ರ ತೇಜಸ್ವಿ, ನಮ್ಮ ಕುವೆಂಪು ಅವ್ರ ಮಗ, ಅವರಿಗೆ ನಾನು ಆವಾಗ ಇದು ಹೇಳ್ತಾ ಇದ್ದೆ. ಯಾಕಂದ್ರೆ ನಮ್ಮ ಊರಿನವರು, ನಮ್ಮ ಊರಿನ ಮೂಡಿಗೆರೆಯವರು, ಮೂಡಿಗೆರೆಲ್ಲೇ ಇದ್ದವರು. ನಾನು ಕಾಲೇಜಿಂದ ಹಿಡಿದು ಅವ್ರು ನನ್ನನ್ನು ಪೋಷಣೆ ಮಾಡಿ, ನನ್ನನ್ನು ಕೆಲವು ಪತ್ರಿಕೆಗಳಿಗೂ ಸಹ ಬರಿತಾ ಇದ್ದ, ಅದನ್ನು ಕರೆಕ್ಷನ್ ಮಾಡಿ ಬರಿತಾ ಇದ್ರು. ಸೊ ಹರಿ ನನಗೆ ಒಂದು ಸರಿ ಕರ್ಕೊಂಡು ಹೋಗಲ್ಲ ಲದಾಖಿಗೆ ಅಂತ ಹೇಳ್ತಿದ್ರು ಅವರು. ಮತ್ತೆ ರಾಜೇಶ್ವರಿ ಮೇಡಮ್ ಅಂತೇಳಿ ಅವರು ತೀರೋದ್ರು, ಶ್ರೀಮತಿ ರಾಜೇಶ್ವರಿ ಮೇಡಮ್. ನನಗೆ ಬಹಳ ಒಂದು ಸ್ವಂತ ಮಗನ ಟೈಪ್ ನನ್ನನ್ನು ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂಡವರು. ಅದನ್ನ ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ನನ್ನ ಬಗ್ಗೆ ಅವರು ತೇಜಸ್ವಿ ಪತ್ರಗಳು ಹೊತ್ತೊಂದಿದೆ, ಅದು ಅವ್ರದ್ದು ಬುಕ್ಕೇ ಬಂದಿದೆ. ಆ ಬುಕ್ಕಲ್ಲಿ ನನ್ನ ಬಗ್ಗೆ ಅವರು ರಾಜೇಶ್ವರಿ ಮೇಡಮ್ ಬರೆದಿದ್ದಾರೆ. ಮತ್ತೆ ಕೆಲವಾರು ಎಕ್ಸ್ಪೀರಿಯನ್ಸ್ ತೇಜಸ್ವಿ ಅವರು. ನಾನು ಹೇಳ್ತಿದ್ದೆ, ಕಲರ್ ಬೆಟ್ಟಗಳು ಒಂದು ರೀತಿ ಇಲ್ಲ, ಅಂತಹ ಒಂದು ಸ್ವರ್ಗ ಲೋಕ ಇದ್ದ ಹಾಗಿದೆ, ಹಾಗೆ ಅಂತ ನಾನು ವಿವರಣೆ ಮಾಡ್ತಾ ಇದ್ದೆ ಅವರಿಗೆ ನಾನು ರಜಕ್ಕೆ ಹೋದಾಗ. ಸೊ ಆ ರೀತಿಯ ಲದಾಖಲ್ಲಿ ನಾನು ಇದ್ದೆ. ಲದಾಖಲ್ಲಿ 1.5 ವರ್ಷ 2 ವರ್ಷ ಇದ್ದೆ. ನಾನು ಮೌಂಟೇನ್ ಆರ್ಟ್ಲರಿ ಅಂತ ಹೇಳಿದ್ರೆ, ಆಗ ಈ ಮೌಂಟೇನ್ಗಳ ಮೇಲೆ ತೋಪುಖಾನೆ ಗನ್ಗಳನ್ನ ಹೆಲಿಕಾಪ್ಟರ್ಸ್ಗಳು ಹೊರಂಗಿಲ್ಲ. ಯಾಕಂದ್ರೆ ಜಾಸ್ತಿ ಆಕ್ಸಿಡೆಂಟ್ ಕಡಿಮೆ ಇರೋದ್ರಿಂದ ಅದು ಥ್ರಸ್ಟ್ ಸಿಗೋದಿಲ್ಲ ಹೆಲಿಕಾಪ್ಟರ್ಸ್ ಹೋಗ್ಲಿಕ್ಕೆ. ಸೊ ಅದನ್ನ ಗನ್ನನ್ನ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಅದನ್ನ ಹೆಸರುಗತ್ತೆ ಮೇಲೆ ಕೂರಿಸಿ ನಾವು ನಡಿಬೇಕು. ಆವಾಗ ತಾನೇ ಆಪರೇಷನ್ ಮೇಘದೂತ್ ಆಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೈ ರಿಸ್ಕ್ ಮಿಷನ್ ಕ್ಯಾಡರ್ ಅಂತ ಮಾಡಿದ್ರು. ಹೈ ರಿಸ್ಕ್ ಮಿಷನ್ ಅಂತ ಹೇಳಿದ್ರೆ ಇದೆ ಆಪರೇಷನ್ ಮೇಘದೂತ್ ಅಂದ್ರೆ ಅದೇ ಗ್ಲೇಷಿಯರ್ ಅವ್ರು ಬರ್ತಾ ಇದ್ರು. ಅದೇ ಒಂದು ಈ ಕಾರಾಕೋರಂ ಹೈವೇ, ಪಾಕಿಸ್ತಾನ ಕಡೆಯಿಂದ ಕಾರಾಕೋರಂ ಹೈವೇ ಆ ಕಡೆಯಿಂದ. ಸೊ ಅದನ್ನ ನಾವು ಅಲ್ಲಿ ತಡೆಗಟ್ಟಿ ಅವ್ರನ್ನ ಇಡಬೇಕಾಗಿತ್ತು. ಅದು -50 ಡಿಗ್ರೀಸ್ 60 ತನಕ ಹೋಗುತ್ತೆ ಅಲ್ಲಿ. ಸೊ ನಮ್ಮ ರೆಜಿಮೆಂಟ್ಸ್ಗಳು ನಾವೆಲ್ಲ ಹೋದ್ವಿ, ಕೆಸರುಗತ್ತೆಗಳ ಮೇಲೆ ಹೋಗಿ ಅಲ್ಲಿ ಮೇಲೆ ಗನ್ಗಳನ್ನು ತಗೊಂಡೋಗಿ ಫೈರ್ ಮಾಡಿದ್ವಿ. ಫೈರ್ ಮಾಡಿ ಆಪರೇಷನ್ ಮೆಘದೂತ ಆಯ್ತು. ಆಪರೇಷನ್ ಮೆಘದೂತ ಆಗ್ತಾ ಇದ್ದಾಗ ನಾವು ಪೋಸ್ಟಿಂಗ್ ಅಂದ್ರೆ ಒಬ್ಬ ಮನುಷ್ಯ ಒಬ್ಬನೇ ಹೋಗೋದಿಲ್ಲ ಪೋಸ್ಟಿಂಗ್, ಪೂರ್ತಿ ರೆಜಿಮೆಂಟ್ ಹೋಗ್ತದೆ. ಪೂರಾ ರೆಜಿಮೆಂಟ್, ಕುಕ್ ಹೌಸ್ ಇಂದ, ಆಫೀಸ್ ಇಂದ, ಗನ್ಸ್ ಇಂದ ಎಲ್ಲ ಒಟ್ಟಿಗೆ ನಾವು ಹೋಗೋದು. ಆವಾಗ ನಮಗೆ ಸಿಕ್ತು, ಫಿರೋಜ್ಪುರಿಗೆ ನಿಮ್ಮ ರೆಜಿಮೆಂಟ್ ಹೋಗ್ತಾ ಇದೆ ಅಂತ ಹೇಳಿದ್ರು.
ಆವಾಗ ನಾವು ಕಾಶ್ಮೀರದ ಕಡೆಯಿಂದಲೇ ಬರಬೇಕಾಗಿತ್ತು. ಈವನ್ ಕೆಲವು ಫ್ಯಾಮಿಲೀಸ್ಗಳು ಸಹ ನಾನು ಅವಾಗ ಮದುವೆ ಆಗಿರಲಿಲ್ಲ, ಕೆಲವು ಆಫೀಸರ್ಸ್ ಲೇಡೀಸ್ ಎಲ್ಲ ಬಂದಿದ್ರು. ಸೊ ನಾವು ಶ್ರೀನಗರದಿಂದ ಬರ್ತಾ ಇದೀವಿ, ಎಷ್ಟು ಚೆನ್ನಾಗಿತ್ತು. ಅಲ್ಲಿ ಯಾವ ಒಂದು ಕರ್ಫ್ಯೂ ಇರಲಿಲ್ಲ, ಯಾವ ಒಂದು ಉಗ್ರವಾದಿತ್ವ ಆ ಟೈಮಲ್ಲಿ ಇರಲೇ ಇಲ್ಲ. ಸೊ ಆವಾಗ ಬಂದು ನಾವು ಫಿರೋಜ್ಪುರಲ್ಲಿ ಬಂದು ಅಪ್ಪ ಕಾಶ್ಮೀರದಿಂದ ಬಂದ್ಬಿಟ್ಟಿವಿ ಅಂತ ನೋಡಿದ್ರೆ ಈ ರೀತಿ ಆಪರೇಷನ್ ಬ್ಲೂ ಸ್ಟಾರ್ ಆಗಿಬಿಟ್ಟಿತ್ತು. ಆಪರೇಷನ್ ಬ್ಲೂ ಸ್ಟಾರ್ ಆಗಿ ಸ್ವಲ್ಪ ದಿವಸದಲ್ಲಿ ಇದ್ದಕ್ಕಿದ್ದಂಗೆ ನಾನು ಆಫೀಸರ್ ಮೆಸ್ಸಲ್ಲಿದ್ದೆ. ಕಮಾಂಡಿಂಗ್ ಆಫೀಸರ್ ಜಲ್ದಿ ಕರಿತಾ ಇದ್ದಾರೆ, ಎಲ್ಲರೂ ಬರಬೇಕು ಮೀಟಿಂಗಿಗೆ ಅಂತ. ನಾವು ಹೋದ್ವಿ. ಅವಾಗ ಜೆಂಟಲ್ಮನ್, ಮಿಸ್ಟರ್ ಇಂದಿರಾ ಗಾಂಧಿ ಹ್ಯಾಸ್ ಬೀನ್ ಅಸಾಸಿನೇಟೆಡ್ ಬೈ ಎ ಸಿಕ್ ಮಿಲಿಟೆಂಟ್, ಸೊ ಬಿ ರೆಡಿ ಅಂಡ್ ಮೂವ್ ದ ಕಾಲಮ್ಸ್ ಅನ್ನು ತಗೊಂಡು, ಕಾಲಮ್ಸ್ ಅಂತ ಹೇಳಿದ್ರೆ ಲಾರಿಗಳಲ್ಲಿ ಮಿಷನ್ಗಳನ್ನು ಇಟ್ಕೊಂಡು ಹೊರಡಬೇಕು ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟಿಗೆ. ಸರಿ ಹೊರಡಿ ಅಂತ ಹೇಳಿದ್ವಿ. ಬೆಳಗಿನ ಟೈಮಲ್ಲಿ ಮಿಸಸ್ ಇಂದಿರಾ ಗಾಂಧಿ ಆಫೀಸಿಗೆ ಹೋಗ್ಬೇಕಂತೇಳಿ ಹೊರಗಡೆ ಬಂದಿದ್ದಾರೆ. ಇದ್ದಕ್ಕಿದ್ದಂಗೆ ಸ್ವಂತ ಅಂಗರಕ್ಷಕರೇ ಅವರನ್ನ ಬ್ಲಾಂಕ್ ರೇಂಜಸ್ ಅಲ್ಲಿ ಮಿಸಸ್ ಇಂದಿರಾ ಗಾಂಧಿಗೆ ಫೈರ್ ಮಾಡಿಬಿಟ್ಟಿದ್ರು. ಅದೇ ಟೈಮ್ ನಮ್ಗೆ ಅಷ್ಟು ಗೊತ್ತಾಗಿ ಅವಾಗ ದೂರದರ್ಶನ ಬಿಟ್ಟು ಬೇರೆ ಏನಿಲ್ಲ ನಮ್ಗೆ. ಮಿಲಿಟರಿ ನಾವು ನಮ್ಮ ಕೆಲಸದಲ್ಲಿ ಅಷ್ಟೇ ದೂರವಾಗಿತ್ತು. ಯಾವ ಚಾನೆಲ್ಗಳು ಇರಲಿಲ್ಲ, ಯಾವ ಮೊಬೈಲ್ ಇರಲಿಲ್ಲ, ನಮ್ಗೆ ಯಾವ ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ. ಸಾಯಂಕಾಲ ಇದ್ದಕ್ಕಿದ್ದಂಗೆ ಮೆಸೇಜ್ ಬಂದು ನಾವು ಮತ್ತೆ ಎಲ್ಲ ಹೋದ್ವಿ. ಕರ್ಫ್ಯೂ ಅಲ್ಲಿ ಡೆಲ್ಲಿಯಲ್ಲಿ ಆವಾಗ ಶುರುವಾಯಿತು. ಪೂರ್ತಿ ನಾರ್ತ್ ಇಂಡಿಯಾದಲ್ಲಿ ದಿಲ್ಲಿ ಮತ್ತೆ ಪಂಜಾಬ್, ಅರ್ಧ ರಾಜಸ್ಥಾನ ಎಲ್ಲ ಅರಾಜಕತೆ ತುಂಬಾ ನಡೀತಾ ಇತ್ತು. ಆವಾಗ ನಾವು ಮಿಲಿಟರಿಯವರು ಹೋಗಿ ಅದನ್ನ ಸಮಾಧಾನ ಮಾಡಿ ಕಂಟ್ರೋಲ್ ತಗೊಂಡಾಗ ಅದು ನಿಲ್ತು. ಅದು ನಿಂತ ಮೇಲೆ ನಾವು ಅದಕ್ಕೆ ಆಪರಕ್ಷಕ್ ಅಂತೀವಿ. ಅದಾದ್ಮೇಲೆ ಮತ್ತೆ ಅಲ್ಲಿ DCB ಅಂತೀವಿ, ಡಿಚ್ಕಮ್ ಬಂದ್ ಅಂತ. ಡಿಚ್ಕಮ್ ಬಂದ್ ಹತ್ರ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಅವಾಗ ನಾನು ಹೇಳ್ದಾಗೆ ಮುಂಚೆ ಬಾರ್ಡರ್ ಪಿಲ್ಲರ್ ಬಿಟ್ರೆ ಫೆನ್ಸಿಂಗ್ ಇರಲಿಲ್ಲ. ಸೊ ನಮ್ಮಲ್ಲಿ ಒಂದೊಂದು ಟ್ರೂಪ್ಸ್ಗಳು ಅದನ್ನ ಇದು ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದು ಕಡಿಮೆ ಸ್ಟ್ರೆಂತ್ ಇದ್ದು ನಾವು ಜಾಸ್ತಿ ಏರಿಯಾವನ್ನು ಕವರ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಹೇಗೂ ನಾವು ಅದನ್ನು ಸಂಪಾದನೆ ಮಾಡಿದ್ವಿ. ಆವಾಗ ನಾನು ಕ್ಯಾಪ್ಟನ್ ಅಷ್ಟೇ, ಟ್ರೂಪ್ ಕಮಾಂಡರ್ ಆಗಿದ್ದೆ, ಬ್ಯಾಟರಿ ಕ್ಯಾಪ್ಟನ್ ಆಗಿದ್ದೆ. ಅದಾದ್ಮೇಲೆ ಸರಿಯಪ್ಪ ಎಲ್ಲ ಮುಗಿದೋಯ್ತು ಅಂತೇಳಿ ಸುಮ್ಮನೆ ಇದ್ದು 85 ಆಯ್ತು. 86 ಅಲ್ಲಿ ನನ್ನ ಮದುವೆ ಆಯ್ತು. 86 ಅಲ್ಲಿ ನನ್ನ ಮದುವೆ ಆಗಿ ಅದೇ ಫಿರೋಜ್ಪುರಿಗೆ ನನ್ನ ವೈಫನ್ನ ಕರ್ಕೊಂಡೋಗಿ ಒಂದು 15-20 ದಿವಸದಲ್ಲೇ ಮತ್ತೆ ಬಾರ್ಡರ್ಗೆ ಹೋಗೋದ್ರು. ಯಾಕೆ? ಯಾವ ಬಾರ್ಡರ್? ಪಾಕಿಸ್ತಾನ ಬಾರ್ಡರ್. ಅಲ್ಲೇ ಫಿರೋಜ್ಪುರ್ ಪಾಕಿಸ್ತಾನ ಬಾರ್ಡರ್ ಪಕ್ಕನೆ ಅಲ್ಲಿ ಒಂದು ಗಡಿ ಇದೆ, ಹುಸೈನಿವಾಲ ಅಂತೇಳಿ. ಹುಸೈನಿವಾಲದಲ್ಲೇ 71 ವಾರವಾಗಿ ಆ ಬ್ರಿಡ್ಜ್ ಎಲ್ಲ ಒಡೆದು ಗಿಡ್ದು ಅದಂತ ಒಂದು ಭಯಂಕರ ಸ್ಟೋರಿ. ವೀರಾವೇಶವಾಗಿ ನಮ್ಮ ಜನಗಳು ಫೈಟ್ ಮಾಡಿ ಫಿರೋಜ್ಪುರನ್ನ ಅದನ್ನ ಉಳಿಸಿದ್ರು. ಅಲ್ಲೇ ಭಗತ್ ಸಿಂಗ್ ಮೆಮೋರಿಯಲ್ ಅಲ್ಲೇ ಇದೆ, ಎಲ್ಲಿ ಹುಸೈನಿವಾಲಲ್ಲಿ. ನಾನು 2 ವರ್ಷದ ಹಿಂದೆ ನನ್ನ ಹೆಂಡತಿ ಮಕ್ಕಳ ಜೊತೆ ಹೋದಾಗ ಅಲ್ಲಿ ಹೋಗಿ ಇದು ಮಾಡಿದೆ. ಅಲ್ಲಿ ಆವಾಗ ಜನರಲ್ ಜಿಯಾವುಲ್ ಹಕ್ದು ಪಾಲಿಸಿ ಮೇಲೆ ಏನೋ ಆಯ್ತು, ಅವರು ಆರ್ಮಿಯನ್ನ ಮೂವ್ ಮಾಡಿಬಿಟ್ಟಿದ್ರು ಇಂಡಸ್ ರಿವರ್ ಈ ಕಡೆ. ಸೊ ಜೇಲಂ ಅದು ಆವಾಗ ನಮ್ಮ ಆರ್ಮಿ ಬಿಲ್ಟಪ್ ಆಯ್ತು. ಇನ್ನೇನು ವಾರ್ ಶುರುವಾಗಬೇಕು, ಅದಕ್ಕೆ ಆಪರೇಷನ್ ಬ್ರಾಸ್ ಟ್ಯಾಕ್ ಅಂತಿದ್ವಿ. ಆಪರೇಷನ್ ಬ್ರಾಸ್ ಟ್ಯಾಕ್ 1987 ಅಲ್ಲಿ ಅಲ್ಲೇ ಪಂಜಾಬಲ್ಲೇ ಆಗಿತ್ತು. ಸೊ ನಾವು ಹೋದವರು 1.5 ವರ್ಷ ತನಕ ನಮ್ಗೆ ಯಾವ ರಜನೂ ಇಲ್ಲ. ಆ ರೀತಿ ಪಂಜಾಬಿನ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಆಯ್ತು. ಈ ಆಪರೇಷನ್ ಬ್ರಾಸ್ ಟ್ಯಾಕ್ ಇಂಡೋ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ನೀವು ಹೇಳಿದ್ರಲ್ಲ, ಪಾಕಿಸ್ತಾನಿ ಸೇನೆ ಬಂದ್ಬಿಟ್ಟಿತ್ತು ಅಂತ, ಅದನ್ನ ಹಿಮ್ಮೆಟ್ಸೋದು ಹೇಗ್ ಮಾಡಿದ್ರಿ ಅವಾಗ? ಅದು ಏನಾಯ್ತು ಅಂತ ಹೇಳಿದ್ರೆ, ಇನ್ನೇನು ವಾರ್ ಶುರುವಾಗಬೇಕು ಅಂತ ಹೇಳಿತ್ತು. ಈಗ ಒಂದು ಏನ್ ಗೊತ್ತಾ, ಭಾರತೀಯರು ಅರ್ಥ ಮಾಡ್ಕೋಬೇಕು ಸೇನೆಯ ಬಗ್ಗೆ ಅಂತ ಹೇಳಿದ್ರೆ, ಈ ಕಚ್ ಬಾರ್ಡರ್ ಇಂದ ಹಿಡಿದು ಜಮ್ಮು ರಜೌರಿ ಅಲ್ಲಿವರೆಗೆ ಅದು IB ಇಂಟರ್ನ್ಯಾಷನಲ್ ಬಾರ್ಡರ್. ಅಲ್ಲಿ ಒಂದು ರೌಂಡ್ ಫೈರ್ ಆದ್ರೂ ಎಲ್ಲ ಕಡೆ ಫೈರ್ ಹತ್ಕೊಳ್ತದೆ. LOC ಅಂತ ಹೇಳಿದ್ರೆ ಅಲ್ಲಿಂದ ಕಾಶ್ಮೀರ ಶುರು ಆಗ್ತದೆ. ಕಾಶ್ಮೀರ ಶುರುವಾಗಿ ಮೇಲೆ ಅಲ್ಲಿ ಕಂಪ್ಲೀಟ್ ಆ ಕಡೆಯಿಂದ LOC ವರೆಗೆ ಅಲ್ಲಿ ಫೈರಿಂಗ್ ನಾರ್ಮಲ್. ಅದು ಆ ಟೈಮಲ್ಲಿ ಫೈರಿಂಗ್ ನಾರ್ಮಲ್, ಏನು ಎಲ್ಲ ಕಡೆಯಿಂದ ಬೆಟ್ಟ ಗುಡ್ಡಗಳದು. ಬಟ್ ಪಂಜಾಬ್ ಬಾರ್ಡರ್ ಅಲ್ಲಿ ಒಂದು ಫೈರ್ ಮಾಡಿದ್ರು ಸಹ ಅದು ಶುರುವಾಯ್ತು. ಎಲ್ಲ ಗನ್ಸ್ಗಳು ಓಪನ್ ಆಗ್ಬಿಡ್ತಿತ್ತು. ಸೊ ಒಂದು ರೌಂಡ್ ಫೈರ್ ಆಗಲಿಲ್ಲ. ಬಟ್ 2 ಸೇನೆ ಎದುರಿಗೆ ಕಾಣ್ತಾ ಇತ್ತು, ನಾನು ನೋಡ್ಲಿಕ್ಕೆ ಕಾಣ್ತಾ ಇತ್ತು. ನೀವು ಇದ್ರಿ? ನಾನು ಅಲ್ಲೇ ಬೆಳಿಗ್ಗೆದ್ದು ಟವರ್ ಹತ್ತೋದು, ಅವನು ಅದೇ ಟೈಮಲ್ಲಿ ಹತ್ತಾ ಇದ್ದ. ಯಾರು? ಪಾಕಿಸ್ತಾನ ಕಡೆಯಿಂದ. ಈ ಪಾರ್ಟಿಷನ್ ಆದ್ಮೇಲೆ ಇಬ್ಬರು ಯಾವಾಗ IB ಶುರು ಇದಾದ್ಮೇಲೆ ಆ ಕಡೆ ಅವರು ಟವರ್, ನಾವು ಟವರ್. ಅದು ಆರ್ಟಿಲರಿ OP ಟವರ್, ಅಬ್ಸರ್ವೇಷನ್ ಪೋಸ್ಟ್ ಆಫೀಸರ್. ಅದ್ ಮೇಲಿಂದ ಅವರ ವಿಲೇಜಸ್ಗಳು ಅವ್ರ ಎಲ್ಲ ಕಾಣುತ್ತೆ, ಅವರ ಆಕ್ಟಿವಿಟೀಸ್ಗಳೆಲ್ಲ ಕಾಣ್ತಾ ಇತ್ತು. ಬಟ್ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಕೆಲವು ಟೈಮಲ್ಲಿ ಅಬ್ಸರ್ವೇಷನ್ ಟ್ಯಾಂಕ್ಗಳು ಬರೋದು ಬಹಳ ರಾತ್ರಿ ಮಾತ್ರ ಬರೋದು. ಅದು ಆ ಟೈಮಲ್ಲಿ ಇಷ್ಟೆಲ್ಲ ವಿಜ್ಞಾನ ಆಗಿರ್ಲಿಲ್ಲ. ಹೀಗೆ ಬಹಳ ಆಶ್ಚರ್ಯ ಆಗುತ್ತೆ. ನೀವು ಕೇವಲ ಒಂದು 85-87 ಅಂದ್ರೆ ಈಗ ಒಂದು 35-40 ವರ್ಷದ ಹಿಂದ್ಗಡೆಗೆ ಅಲ್ಲಿ ಬಾರ್ಡರ್ ಅಲ್ಲಿ ಫೆನ್ಸಿಂಗೇ ಇರಲಿಲ್ಲ ಅಂದ್ರೆ ನಾವು ಇವತ್ತು ನಂಬಕ್ಕೆ ಆಗಲ್ಲ. ಯಾಕೆಂದ್ರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಗಡಿಯಾಗ್ಲಿ ಅಥವಾ ಭಾರತ ಚೀನಾದ ಗಡಿಯಾಗ್ಲಿ ಎಷ್ಟು ರಕ್ಷಣಾತ್ಮಕವಾಗಿ ಇವೆ ಅಂತಂದ್ರೆ
ಅಲ್ಲಿಂದ ಒಂದು ಇರುವೆ ಕೂಡ ನುಸುಳೋದೇನು ಅಷ್ಟು ಸುಲಭ ಅಲ್ಲ ಅನ್ನೋ ಥರ ನಾವು ಭಾರತೀಯರು ನಂಬ್ಕೊಂಡಿರ್ತೀವಿ. ನೀವು ಈಗಾಗಲೇ 3 ಇಂಥ ಕಾರ್ಯಾಚರಣೆಗಳನ್ನ ನೋಡಿದ್ರಿ. ಒಂದು ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಬ್ರಾಸ್ ಟ್ಯಾಕ್ ಮತ್ತೆ ಆಪರೇಷನ್ ಮೇಘದೂತ. ಇದು ನೀವೇ ಹೇಳಿದ ಹಾಗೆ ಹಿಮಾಲಯದಲ್ಲಿ ಆದಂಥದ್ದು. ಅದಕ್ಕೆ ಹೆಸರು ಮೇಘದೂತ. ಕಾಳಿದಾಸನ ಕಾವ್ಯದ ಹೆಸರದು ಮೇಘದೂತ ಅಂತ, ಅದರ ಹೆಸರು ಇಟ್ಬಿಟ್ಟಿದ್ದಾರೆ. ಮೋಡ ಒಂದು ಸಂದೇಶವನ್ನ ತಗೊಂಡು ಹೋಗುತ್ತೆ ಕಾಳಿದಾಸನ ಒಂದು ಕೃತಿಯಲ್ಲಿ, ಅದು ಮೇಘದೂತ ಅಂತ ಹೆಸರು. ಆ ಹೆಸರನ್ನ ಈ ಕಾರ್ಯಾಚರಣೆಗೆ ಇಟ್ರು, ಅದು ಹಿಮಾಲಯದಲ್ಲಿ. ಅದ್ರ ಬಗ್ಗೆನೂ ನೀವೀಗ ಹೇಳಿದ್ರಿ. ನಂತರ ಬಹಳ ಮುಖ್ಯವಾದ ಒಂದು ಘಟ್ಟ ಬಂತು. ಸ್ವಲ್ಪ ಈ ಎಲ್ಲ ಆಗಿ ಒಂದು 10 ವರ್ಷ ಭಾರತ ಒಂದು ರೀತಿಯ ಸಮಾಧಾನದಲ್ಲಿತ್ತು. ಆದರೆ ಅಷ್ಟರಲ್ಲಿ 90ರ ದಶಕ, ಕಳೆದ ಶತಮಾನದ್ದು ಅಂದರೆ 1990 ಈ ಹಂತದಲ್ಲಿ ಮತ್ತೆ ಪಾಕಿಸ್ತಾನ್ ಕಡೆಯಿಂದ ತುಂಬಾ ಚಟುವಟಿಕೆ ಆರಂಭ ಆಯಿತು ಕಾಶ್ಮೀರದ ಒಳಗಡೆ ಬರೋದಕ್ಕೆ. ಆಗ ಬಂದಿದ್ದೆ ಆಪರೇಷನ್ ವಿಜಯ್ ಅಥವಾ ಕಾರ್ಗಿಲ್ ಯುದ್ಧ ಅಂತ. ಇದು ಕಾರ್ಗಿಲ್ ಯುದ್ಧ ಬಹುಶಃ ಭಾರತೀಯರು ಯಾರು, ಮತ್ತು ಅದರಲ್ಲೂ ಸೈನ್ಯದ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲವಾದಂಥ ಬಹಳ ದೊಡ್ಡ ಒಂದು ಕಾರ್ಯಾಚರಣೆ ಅಂತ ಹೇಳಬಹುದು. ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ನಿಮ್ಮ ಕಾರ್ಯವಿಧಾನ ಅಥವಾ ನಿಮ್ಮ ಕೊಡುಗೆ ಆ ಹೊತ್ತಿಗೆ ಏನಿತ್ತು? ನಾನು ಮುಂಚೆ ನಿಮಗೆ ಹೇಳಿದಾಗೆ ಫಿರೋಜ್ಪುರಲ್ಲಿ ಯಾವ ಆಪರೇಷನ್ ಬ್ಲೂ ಸ್ಟಾರ್ ಆಗಿದ್ದ ಕೂಡಲೇ ನಾವು ಸೀದಾ ಸಿಕ್ಕಿಮಿಗೆ ಹೋದ್ವಿ. ನಮ್ಮ ರೆಜಿಮೆಂಟ್ 2 ವಿಧ ಇದೆ, ನಾರ್ತ್ ಸಿಕ್ಕಿಂ, ಸೌತ್ ಸಿಕ್ಕಿಂ. ನಾರ್ತ್ ಸಿಕ್ಕಿಂ ಬಹಳ ಕಠಿಣವಾದ ಪ್ಲೇಸ್ ಅದು. ಅಲ್ಲಿ ನಾನು ಮತ್ತೆ OP ಆಫೀಸರ್ ಹೋಗಿದ್ದೆ. ಅದು ಸೂಪರ್ ಆಲ್ಟಿಟ್ಯೂಡು, -30-40 ಡಿಗ್ರಿಯಲ್ಲಿ ಎದುರುಗಡೆ ಚೈನೀಸ್ಗಳು ಬರ್ತಾ ಇರೋದನ್ನ ನಾನು ನೋಡ್ತಿದ್ದು ಬರ್ತಿದ್ವಿ. ಸೊ ಅಲ್ಲಿ ಅದರ ಒಂದು ನನ್ನ ದೊಡ್ಡ ಮೌಂಟೇನ್ ಮೇಲೆ ನೋಡಿದ್ರೆ ಈ ಕಡೆ ಮಳೆ, ಆ ಕಡೆ ಸ್ನೋ, ಈ ಕಡೆ ಬಿಸಿಲು, ಈ ರೀತಿ ಅಷ್ಟು ಹೈಟಲ್ಲಿ ನಾನು ಇದ್ದೆ. ಅವ್ರ ಕಡೆಯವರು ಪ್ಲೈನ್ ಆಗಿತ್ತು. ಹೀಗೆ ನಮ್ಮ ಕಡೆಯವರು ಇದ್ರ ಮೇಲೆ ನೋಡಿದ್ರೆ 100 ಮೈಲ್ಗಳನ್ನು ನೋಡ್ಬೋದು. ಅಲ್ಲಿ ಹಿಡಿದುಕೊಂಡು ಸೀದಾ ನಾನು ಬಂದಿದ್ದು ಅಲ್ವರ್ ಅಂತೇಳಿ ರಾಜಸ್ಥಾನಕ್ಕೆ. ಆವಾಗಲೇ ಆಪರೇಷನ್ ವಿಜಯ್ ಇದಾಗಿತ್ತು. ಆವಾಗ ಪೂರ್ತಿ ಇಂಡಿಯಾ ಒಂದಾಯ್ತು. ಅದು ಹೇಗೆ ಒಂದಾಯ್ತು ಅಂತ ನನ್ನ ಕಣ್ಣಾರೆ ನಾನು 71 ವಾರಲ್ಲಿ ಬರೀ ಕೇವಲ ನಾನು 9th ಕ್ಲಾಸ್ 10th ಕ್ಲಾಸಲ್ಲಿ ಇದ್ದೆ. ಅದನ್ನ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದಷ್ಟೇ. ಆ ಟೈಮಲ್ಲಿ ಎಷ್ಟೋ ವೀರಚಕ್ರಗಳು, ಮಹಾವೀರ ಚಕ್ರಗಳು ತಗೊಂಡು ನಮ್ಮ ಕರ್ನಾಟಕದವರು ಸಹ ಅದನ್ನ ನೋಡೇನೆ ಇನ್ಸ್ಪೈರ್ ಆಗಿ ನಾನು ಮಿಲಿಟರಿಗೆ ಸೇರಿದ್ದು. ಆವಾಗ ಇದೇ ರೀತಿ ಆಪರೇಷನ್ ವಿಜಯ್ ಆದಾಗ ಪೂರ್ತಿ ಟ್ರೈನ್ಗಳು ಬಂದಾಗ್ಬಿಟ್ಟಿತ್ತು. ಟ್ರೈನ್ಗಳು ಬಂದಾಗಿ ನಮ್ಮ ಬರೀ ಮಿಲಿಟರಿಯವ್ರನ್ನೇ ಸೂಪರ್ ಸ್ಪೆಷಲ್ ಟ್ರೈನ್ಗಳು, ಎಲ್ಲ ರೋಡ್ಗಳು ಮಿಲಿಟರಿ ವೆಹಿಕಲ್ಸ್ ಬಿಟ್ಟರೆ ಬೇರೆ ಏನೇ ಇಲ್ಲ. ಯಾಕೆಂದ್ರೆ ಇದು ಬರೀ ಕೇವಲ ಕಾಶ್ಮೀರಕ್ಕೆ ಸೀಮಿತ ಆಗಿದೆ ಅಂತ ನಾವು ತಿಳ್ಕೊಳ್ಳಲಿಲ್ಲ. ಯಾಕೆಂದ್ರೆ ಅದು ಕಾಶ್ಮೀರದಲ್ಲಿ ಈ ಕಡೆ ಆರ್ಮಿ ಹೋದ್ರೆ ಈ ಕಡೆ ರಾಜಸ್ಥಾನ್ ಕಡೆಯಿಂದ ಇಲ್ಲ ಪಂಜಾಬ್ ಕಡೆಯಿಂದ ಬರ್ತಾರೆ, ಗುಜರಾತ್, ಎಲ್ಲ ಕಡೆಯಿಂದ ಬರ್ಬೋದು. ಅದಕ್ಕೋಸ್ಕರ ನಾವು ಈ ಕಡೆ ಆದರೂ ಸಹ ಇಲ್ಲಿ ಫಸ್ಟ್ ಸೇನೆಯನ್ನ ಅಲ್ಲಿ ಕರೆಕ್ಟ್ ಆಗಿ ನಾವು ನಿಲ್ಚಿಬಿಡ್ಬೇಕಂತ, ಆಮೇಲೆ ನಮ್ಮ ಆಪರೇಷನ್ ಮಾಡ್ಬೇಕು. ನಾವು ಶತ್ರು ಗೊತ್ತಾಗ್ಬಾರ್ದು ಯಾವ ಕಡೆಯಿಂದ ನಾವು ಬರ್ತಾ ಇದ್ದೀವಿ. ಡಿಪ್ಲಾಯ್ಮೆಂಟ್ ಯಾವಾಗ ಈ ಆಪರೇಷನ್ ವಿಜಯ್ ಆಗಿರೋದು ಒಂದು ರೀತಿ ನೋಡೋದಾದ್ರೆ ಚಳಿಗಾಲದ ಟೈಮಲ್ಲಿ ಐಸ್ ಜಾಸ್ತಿಯಾಗಿ -ಡಿಗ್ರೀಸ್ ಇರ್ತದೆ. ನಾನು 2 ವರ್ಷದ ಹಿಂದೆ ಹೋಗಿ ಬಂದೆ ನಮ್ಮ ವಿಜಯೋತ್ಸವ ಆಚರಿಸಲಿಕ್ಕೆ. ನನ್ನ ಸಹಪಾಠಿ ಜನರಲ್ ಮನೋಜ್ ಪಾಂಡೆ ಅಂತ, ಅವರೇ ನಮ್ಮ ಸೇನಾ ಮುಖ್ಯಸ್ಥ, ನನ್ನ ಜೊತೆಯಲ್ಲಿ IMA ಇದ್ದವನು. ಅವನು ಅಲ್ಲಿ ಸಿಕ್ಕಿದ್ದ. ಅವನು ಆವಾಗ ತಾನೇ ರಿಟೈರ್ಡ್ ಆಗಿದ್ದ. ನಾವು ಹೋಗಿ ಎಲ್ಲ ದೀಪ ಹಚ್ಚಿ ಆ ಎದುರುಗಡೆ ಟೈಗರ್ ಹಿಲ್ಸ್ ಅದು ಇದೆಲ್ಲ ನೋಡಿ ಬಂದೆ. ದೊಡ್ಡದಾಗಿ ವಾರ್ ಮೆಮೋರಿಯಲ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಟೈಮಲ್ಲಿ ಯಾರು ಪಾಕಿಸ್ತಾನದ ಟ್ರೂಪ್ಸ್ಗಳನ್ನು ಫಸ್ಟ್ ಸೈಟ್ ಮಾಡಿದರು, ಅವರು ಮುದುಕರೊಬ್ರು ಬಂದರು, ಅವರಿಗೆ ಸನ್ಮಾನ ಮಾಡಿದರು. ಅವರೇ ಗಿರಿಗಳನ್ನ ತಗೊಂಡು ಮೇಲೆ ಹೋಗ್ತಾ ಇರಬೇಕಾದ್ರೆ ನೋಡಿದ್ದು ಪಾಕಿಸ್ತಾನದವರು ಬಂದಿದ್ದಾರೆ ಅಂತ. ಸೊ ನಾವು ಅವಾಗ ಯಾವಾಗ ಸ್ನೋ ಬೀಳ್ಲಿಕ್ಕೆ ಶುರು ಮಾಡ್ತಿದ್ದೆ ಹಿಂದೆ ಬೀಳ್ತಿದ್ರು. ಇದು ಇದು ರಫ್ಲಿ ಅಮರನಾಥಿಗೆ ಹೋಗಿದ್ರೆ ಸೋನಮಾರ್ಗ್ ಅಂತ ಒಂದು ಜಾಗ ಬರ್ತದೆ. ಸೋನಮಾರ್ಗ್ ಆದ್ಮೇಲೆ ನೀವು ಅಲ್ಲಿಂದ ಅಲ್ಲಿ ಒಂದು ಜಾಗ ಬರ್ತದೆ, ಅಲ್ಲಿಂದ ನೀವು ಹತ್ತಲಿಕ್ಕೆ ಶುರು ಮಾಡ್ತೀರಿ. ಯಾವಾಗ ಸೋನಮಾರ್ಗ್ ಬರುತ್ತಲ್ಲ, ಸೋನಮಾರ್ಗ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬೇಕಾದ್ರೆ ಪೂರಾ LOC ಇದೆಯಾ ನೋಡಿ, ಅಲ್ಲಿ ಅದು ಮತ್ತೆ ನಮ್ಮ ಇವನ್ ಅಮರನಾಥ್ ಈ ಜಾಗನೂ ಹತ್ರನೇ ಇದೆ. ಅದು ಈ ಹತ್ರ ಇರೋ ಜಾಗದಲ್ಲಿ ಅಮರನಾಥ್ ಇದೆಯಲ್ಲ, ಅಮರನಾಥ್ ಅಲ್ಲಿ ವರ್ಲ್ಡ್ ಅದ್ರ ಪಕ್ಕ ದರಾಜ್ ಅಂತ ಒಂದು ಜಾಗ ಇದೆ. ದರಾಜ್, ಗಿಲ್ಗಿಟ್ ದರಾಜ್. ಅಲ್ಲಿ ಆ ದರಾಜ್ ಅಲ್ಲಿ -40 ಡಿಗ್ರಿ. ನಾರ್ಮಲಿ ಹಿಮ ಬಿದ್ರೆ ಹಿಮ ಕೇವಲ 1-2 ಫೀಟ್ ಬೀಳೋದಿಲ್ಲ, ಅಲ್ಲಿ ಬಿದ್ರೆ 30-40 ಫೀಟ್. ಹೇಳ್ತಾರೆ ಹಿಮಗಳು. ಅಷ್ಟು ರೋಡ್ ಯಾವುದು, ಗುಡ್ಡ ಯಾವುದು ಏನು ಗೊತ್ತಾಗೋದಿಲ್ಲ. ಸೊ ವೆಹಿಕಲ್ಸ್ ಗಳು ಮೂವ್ಮೆಂಟ್ಸ್ ಗಳು ಇರೋದಿಲ್ಲ.
ಎಲ್ಲ ಲದಾಖಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಟಿನ್ ಫ್ರೂಟೇ ತಗೊಂಡೋಗ್ತಾ ಇದ್ದೀವಿ. ಅಲ್ಲಿ ಟೊಮೊಟೊಗಳು ನಾವು ಅದನ್ನು ಹೊಡೆದ್ರೆ ಚೆಂಡಂಗೆ ಎಗರ್ತಾ ಇತ್ತು, ಅದನ್ನು ಬಾಯ್ಲ್ ಮಾಡಿ ತಿನ್ನಬೇಕು ನಾವು. ಸೊ ಅಲ್ಲಿ 6 months ನೀವು ಅಲ್ಲೇ ಬೈ ಏರ್ ಇದಾಗಿತ್ತು. ಸೊ ನಾನು ಏನು ಹೇಳ ಬಯಸಿದೆ ಅಲ್ಲಿ, ಸೊ ಯಾವಾಗ ನಮ್ಮ ಟ್ರೂಪ್ಸ್ಗಳು ಮೇಲಿನ ಹೈಟ್ಸ್ಗಳಲ್ಲಿ ಇರಲಿಲ್ವೋ ಆವಾಗ ಪಾಕಿಸ್ತಾನದವರು ಆ ರೋಡನ್ನ ಶ್ರೀನಗರ್ ಲೇ ಹೈವೇಯನ್ನು ಕ್ಯಾಪ್ಚರ್ ಮಾಡಬೇಕಂತ ಪ್ಲಾನ್ ಮಾಡಿ ಅಲ್ಲಿ ನಿಲ್ಲಿಸಿಬಿಟ್ಟು ಫಾರ್ವರ್ಡ್ ಮಾಡಿದ್ದಾರೆ. ಬಟ್ ಆ ರೋಡ್ ಹತ್ರ ಅವರು ಕ್ರಾಸ್ ಮಾಡಿಲ್ಲ. ಏನೋ ಅವರಿಗೆ ಡೌಟ್ ಆಗಿದೆ ಏನೋ, ಅದು ನಮ್ಮ ಲೆಕ್ಕಕ್ಕೆ ಸರಿ ಇತ್ತು. ಕೊನೆಗೆ ನಾವು ಆಪರೇಷನ್ ವಿಜಯ್ ಲಾಂಚ್ ಮಾಡಿ ಪೂರ್ತಿ ಟ್ರೂಪ್ಸ್ಗಳನ್ನು ಇದು ಮಾಡಿ, ಇಟ್ ವಾಸ್ ಎ ಸುಸೈಡಲ್ ಅಟ್ಯಾಕ್. ಯಾಕಂದ್ರೆ ಅವ್ರ ಮೇಲಿಂದ ಕಾಣ್ತಾ ಇತ್ತು, ಕೆಳಗಿಂದ ನಮ್ಮ ಟ್ರೂಪ್ಸ್ಗಳು ನೈಟ್ ಅಲ್ಲಿ ರಾತ್ರಿ ಹೊತ್ತಲ್ಲಿ ಹೋಗಬೇಕಾಗಿತ್ತು. ನಿಜವಾಗಿಯೂ ನಾನು ಈ ಮಣ್ಣಲ್ಲಿ ಹುಟ್ಟಿದ್ದು ಇನ್ನೊಂದ್ಸರಿ ನನಗೆ ಈ ಜನ್ಮ ಸಿಕ್ಕಲಿ. ಈ ರೀತಿ ಒಂದು ವೀರತ್ವದಲ್ಲಿ ತಮ್ಮ ಸ್ವಾರ್ಥ, ತಮ್ಮ ಪ್ರಾಣವನ್ನೇ ಇದು ಬಿಟ್ಟು ತಮ್ಮ ಹೆಂಡತಿ ಮಕ್ಕಳನ್ನ ಮರೆತು ಹೋಗಿ ರಾತ್ರಿನೇ ಹೋಗಿ ನಾನು ಹೆಣವಾಗ್ತೀನಿ ಇನ್ನೊಂದು ನಿಮಿಷದಲ್ಲಿ ಅಂತ ಹೇಳಿದ್ರು ಸಹ ಭಾರತ ಮಾತೆಗೆ ಎಲ್ಲಾದ್ರೂ ಪೆಟ್ಟಾದಿತ್ತು. ಭಾರತ ಇದು ನಮ್ಮ ದೇಶ, ನಮ್ಮ ಒಂದು ಸ್ವಾತಂತ್ರ್ಯ, ನಮ್ಮ ಒಂದು ಜಾಗ ಅಂತೇಳಿ ನಮ್ಮ ಜನಗಳು ಹೋಗಿ ಅಲ್ಲಿ ಧ್ವಜವನ್ನು ಆರಿಸಿ ಬಂದರಲ್ಲ, ಅದು ನಾನು ನೆನೆಸ್ಕೊಂಡೆ ಮೈ ರೋಮಾಂಚನ ಆಗ್ತದೆ. ಇವತ್ತುವೆ ಹಗಲು ರಾತ್ರಿ ನನಗೆ ಒಂದು ಹೆಮ್ಮೆ ಅಂತ ಅನಿಸ್ತಾ ಇದೆ. ಇನ್ನೊಂದ್ಸರಿ ನಾನು ಜನ್ಮ ಇದ್ದರೆ ನಾನು ಇದೇ ರೀತಿ ಒಂದು ಸೈನ್ಯದಲ್ಲಿ ಸೇರಿ ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ. ಆಪರೇಷನ್ ಕಾರ್ಗಿಲ್ ಬಗ್ಗೆ ನಮ್ಮ ದೇಶ ಒಂದಾಯ್ತು, ನಮ್ಮ ದೇಶದ ಸಪೋರ್ಟ್ ಫುಲ್ ಇತ್ತು. ಕೊನೆಗೂ ಕಾರ್ಗಿಲ್ ಅಲ್ಲಿ ನಮ್ಮ ವಿಜಯೋತ್ಸವ ಆಯ್ತು. ಅದು ಪರಮವೀರ ಚಕ್ರ, ವಿಕ್ರಮ್ ಬಾತ್ರಗಳಂತಹ ಚಿಕ್ಕ ಹುಡುಗರು ದೊಡ್ಡ ಸಾಧನೆ ಮಾಡಿ ಅವಾಗ ಹೇಳಿದ್ರಂತೆ, ಒಂದೇ ನಾನು ಎದುರುಗಡೆ ಗುಡ್ಡವನ್ನ ಕ್ಯಾಪ್ಚರ್ ಮಾಡ್ತೀನಿ, ಕ್ಯಾಪ್ಚರ್ ಮಾಡಿ ರಾಷ್ಟ್ರಧ್ವಜವನ್ನು ಹಾರಿಸಿ ಬರ್ತೀನಿ, ಇಲ್ಲದ್ರೆ ಅದೇ ರಾಷ್ಟ್ರಧ್ವಜ ಮೈ ಮೇಲೆ ಬಂದು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳುವಂತಹ ಒಂದು ವೀರತ್ವ. ಈ ರೀತಿ ತುಂಬಾ ವೀರಚಕ್ರಗಳು ಬರೀ ಆಫೀಸರ್ಸ್ಗಳು, ಮ್ಯಾಕ್ಸಿಮಮ್ ಆಫೀಸರ್ಸ್ಗಳು ಅದನ್ನು ಪ್ರೂವ್ ಮಾಡಿದ್ರು. ಇಂಥವರ ಸಮಾಧಿಗಳ ಮೇಲೆ ಎಲ್ಲ ನಾವು ದೀಪ ಹಚ್ಚಿ ಬಂದಿದ್ದೀವಿ ಒಂದು 2 ವರ್ಷದಿಂದ. ಯಾರಿಗಾದ್ರೂ ನಿಮಗೆ ಸಮಯ ಸಿಕ್ಕಿದ್ರೆ ದಯವಿಟ್ಟು ಒಂದ್ಸರಿ ಆ ವಾರ್ ಮೆಮೋರಿಯಲ್ಗೆ ಹೋಗಿ, ಅದು ದೊಡ್ಡ ಒಂದು ಊರು ಟೈಪ್ ಮಾಡಿದ್ದಾರೆ ಆ ಬೆಟ್ಟಗಳ ಮಧ್ಯದಲ್ಲಿ. ಎಲ್ಲ ಅಫ್ಕೋರ್ಸ್ ಅಲ್ಲಿ ಎಷ್ಟು ಜನ 569 ಜನ ಬಲಿದಾನವಾಯ್ತು. ಅವ್ರದ್ದೆಲ್ಲ ಹೆಸರುಗಳು ಅವರೆಲ್ಲ ಇದೆ, ಅವರ ಫ್ಯಾಮಿಲೀಸ್ಗಳು ಹೋಗಿ ಅದನ್ನ ಅವರು ಪೂಜೆ ಮಾಡಿ ಬರ್ತಾರೆ. ದೇಶಕ್ಕೆ ಬಲಿದಾನ ಮಾಡದಂಥವ್ರ ರಕ್ತದ ಮೇಲೆ ನಿರ್ಮಾಣವಾಗಿದ್ದು, ಹಾಗಾಗಿ ಅಲ್ಲಿ ಹೋದಾಗ ನಮ್ಮ ಮನಸ್ಸು ಒಂದು ರೀತಿ ನೋವಾಗುತ್ತೆ. ನಮಗಾಗಿ ಅವ್ರು ಯಾರೋ ಪ್ರಾಣ ಕೊಟ್ರಲ್ಲ, ನಾವು ಸುರಕ್ಷಿತವಾಗಿರ್ಲಿ, ಎಷ್ಟೊಂದು ಜನ ಪ್ರಾಣ ಕೊಟ್ಟಿದ್ದಾರೆ ಅನ್ನೋ ತುಂಬಾ ನೋವಿನ ಸಂಗತಿ. ಅಂದ್ರೆ ಇದು ಪ್ರತಿಯೊಬ್ಬ ಭಾರತೀಯನು ಸಾಧ್ಯ ಆದ್ರೆ ಅಲ್ಲಿ ಹೋಗಿ ನೋಡ್ಬೇಕು, ನಮ್ಮವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ದೇಶವನ್ನ ಉಳಿಸೋದಕ್ಕೆ ಅನ್ನೋದನ್ನ. ಅದನ್ನ ಪ್ರವಾಸಿಗಳಿಗೆ ಅಲ್ಲಿ ನಿಲ್ಲಿಸಿ ನಮ್ಮ ಮಿಲಿಟರಿ ಅವರು ಅಲ್ಲೇ ಕಾಯ್ತಿರ್ತಾರಲ್ಲ, ಅವ್ರು ಹೋಗಿ ಅದನ್ನ ಕಂಪ್ಲೀಟ್ ವಿವರಣೆ ಕೊಡ್ತಾರೆ. ಕಾರ್ಗಿಲ್ ಯುದ್ಧ ಆನ್ ಗ್ರೌಂಡ್ ಅಲ್ಲಿ ಯಾವ ದಿಶೆಯಿಂದ ಅಟ್ಯಾಕ್ ಬಂತು, ಹೇಗೆ ಏನು ಅಂತೇಳಿ ಹೇಳ್ಕೊಡ್ತಾರೆ. ಕರ್ನಲ್ PV ಹರಿಯವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ PV ಹರಿ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.